ಇಷ್ಟಿದ್ರೆ ಸಾಕಲ್ವಾ ಸಮ್ಮರಿಗೆ. ಗಾಡಿ ಟೈರೆಲ್ಲ ನೋಡಿ ಹೆಂಗಾಗಿದೆ, ಫುಲ್ ಕೆಂಪು ಮಣ್ಣಾಯಿತು. 1.5 ಕಿಲೋಮೀಟ್ರ್ ಟ್ರೆಕ್ ಮಾಡಬೇಕು, ಸ್ನಾನ ಮಾಡ್ಕೊಂಡು ರಿಟರ್ನ್ ಬರಬೇಕಾದ್ರೂ ಸ್ವೆಟ್ ಆಗ್ತಿದ್ದಾರೆ. ಕುಳ್ಳು ತೀರ್ಥ ಒಳಗೆ ಎಂಟ್ರಿ ಕೊಡ್ತಾ ಇದೀವಿ. ಈಗ ಸ್ವಲ್ಪ ಸ್ನ್ಯಾಕ್ಸ್ ಎಲ್ಲ ತೊಗೊಂಡು 3 ಗಂಟೆ ಲಾಸ್ಟ್. ಇಲ್ಲಿ 3 ಗಂಟೆ ಮೇಲೆ ಒಳಗೆ ಹೋಗೋರಿಗೆ ಬಿಡಲ್ಲ. ಇಲ್ಲಿಂದ ವ್ಯೂ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ. ಈ ಎಂಟ್ರೆನ್ಸಿಂದನೇ 12 ಕಿಲೋಮೀಟ್ರ್ ಇದೆ ಫಾಲ್ಸು. ಕಾಲೇಜಲ್ಲಿ ಇದ್ದಾಗ ಬಂದಿದ್ದು. ಆಮೇಲೆ ನಾವು MBA ಮಾಡುವಾಗ ಒಂದ್ಸರಿ ಮಾನ್ಸೂನಲ್ಲಿ ಎಲ್ಲರೂ ಇದಕ್ಕೋಸ್ಕರ ಅಂತಲೇ ಬಂದಿದ್ವಿ ಇಲ್ಲಿವರೆಗೂ ರೈಡ್ ಬರಬೇಕು ಅಂತ. ಬಟ್ ಕ್ಲೋಸ್ ಮಾಡಿಬಿಟ್ಟಿದ್ರು, ಮಳೆ ಫ್ಲೋ ಜಾಸ್ತಿ ಇದೆ ಅಂತ. ಇಮಿಡಿಯೇಟಾಗಿ ಕ್ಲೋಸ್ ಮಾಡಿಬಿಡ್ತಾರೆ. ಸ್ವಲ್ಪ ಮಳೆ ಬಂತು ಅಂತಂದರೆ ಅಲ್ಲಿ ಎಂಟ್ರೆನ್ಸಲ್ಲಿ ಮಾತ್ರ ಊರಿನ ರೋಡ್ ಸಿಕ್ದಂಗೆ ಸಿಗುತ್ತೆ. ಇಲ್ಲೆಲ್ಲ ಪೂರ್ತಿ ಒಳಗಡೆ ಫಾರೆಸ್ಟ್ ರೂಟೆ. ಇದು ಹೆಂಗಿದೆ ಗೊತ್ತಾ, ಈ 12 ಕಿಲೋಮೀಟ್ರ್ ಒಳಗಡೆ ಅಲ್ಲೊಂಥರ ವೆದರು, ಇಲ್ಲೊಂಥರ ವೆದರು. ಸ್ವಲ್ಪ ಬಿಸಿಲು, ಮಧ್ಯದಲ್ಲಿ ಸ್ವಲ್ಪ ತಂಪಾಗಿದೆ. ಇಲ್ಲ ಒಳಗಡೆ ನೀರು ಕಮ್ಮಿ ಇದೆ ಅನ್ನೋದು ಬಿಟ್ಟರೆ ಜಾಗ ಮಾತ್ರ ನೋಡ್ರಿ ಏನು ಸೈಕಾಗಿದೆ. ಇದು ಸೇಮ್ ಸಿಮಿಲರ್ ಎಲ್ಲಿ ತೇಳಿ ನೋಡೋಣ. ಸೂಡೂರು ಮಾಲ್ಗುಡಿ ಮ್ಯೂಸಿಯಂ ಹೋಗ್ಬೇಕಾದ್ರೆ ಸೇಮ್ ಟು ಸೇಮ್ ಸ್ಪಾಟ್ ಇದೆ ನೋಡಿ. ನಾವು ಲಾಸ್ಟ್ ಟೈಮ್ ಮಾಲ್ಗುಡಿ ಹೋಗ್ಬೇಕಾದ್ರೆ ಅಲ್ಲಿ ಸೂಡೂರು ಹತ್ರ ಒಂದು ಸೇತುವೆ ಮೇಲೆ ಸೇಮ್ ಸ್ಪಾಟ್ ಇತ್ತು. ಚೆನ್ನಾಗಿದೆ. ಕೆಳಗೆ ಇಳಿಯಬೋದಾ? ಜಾಗ ಇದೆಯಾ? ಜಾಗ ಇಲ್ಲ. ಅಡುಗೆ ಹೆಂಗೆ ಮಾಡ್ಕೊಂಡಿದ್ರಿ? ಇಲ್ಲಿ ಪರ್ಮಿಷನ್ ಹೆಂಗೆ ಕೊಡ್ತಾರೆ? ಪರ್ಮಿಷನ್ ಹೇಗೆ ಕೊಡ್ತಾರೆ? ಸುಮ್ಮನೆ ಮಾಡ್ಕೊಂಡು. ಗೊತ್ತಿಲ್ಲದಂಗೆ? ಗೊತ್ತಿರಲಿಲ್ಲ ಅವಾಗ. ಯಾವಾಗ ಮಾಡ್ಕೊಂಡಿದ್ದು? ಕಾಲೇಜ್ ಟೈಮಾ? ನೋಡಿ ರಿಸರ್ವ್ ಫಾರೆಸ್ಟ್ ಒಳಗೆಲ್ಲ ಬಂದು ಅಡುಗೆ ಮಾಡ್ಕೊಂಡೆ ನಮ್ಮ ಅಶೋಕ. ಇಲ್ಲಿಂದ ಸ್ವಲ್ಪ ಆಫ್ ರೋಡ್ ಇದೆ. ಕೆಟ್ಟು ಧೂಳಿದೆ. ಎಲ್ಲ ಥರ ಟೆರನು ನೋಡ್ಬಿಟ್ವಿ. ಸಿಮೆಂಟ್ ರೋಡು, ನಾರ್ಮಲ್ ಟಾರ್ ರೋಡು, ಕಾರ್ಡ್ ರೋಡು, ಹಾಫ್ ರೋಡು, ಎಲ್ಲ ಥರ ಟೆರೇನು ಇದೆ ಈ 12 ಕಿಲೋಮೀಟ್ರ್ ಒಳಗೆ. ಇದೇ ಥರ ರೋಡು ಕೆಳವರೆಗೂ ಇತ್ತು ಆಲ್ಮೋಸ್ಟು. ಸಿಮೆಂಟ್ ರೋಡೆಲ್ಲ ಇತ್ತೀಚೆಗೆ ಆಗಿರೋದು. ನಾವು ಕಾಲೇಜ್ ಟೈಮಲ್ಲೆಲ್ಲ ಬರಬೇಕಾದ್ರೆ ಅಲ್ಲಿವರೆಗೂ ಇತ್ತು. ಅಂದರೆ 5 ವರ್ಷ ಹಿಂದಿನ ಮಾತು. ಸ್ಕೂಟಿ, ಬೈಕ್ ಎಲ್ಲ ಎತ್ತಾಕೊಂಡ್ಬರ್ತಿದ್ವಿ ಅವಾಗ. ಚೆನ್ನಾಗಿತ್ತು ಅದೊಂಥರ ಕಾಲ. ಹೊಯ್ 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 ಹೊಯ್. ಎಲ್ಲಿ ಹೆಚ್ಚು ಕಮ್ಮಿ ಇದು ಆಫ್ ರೋಡೇ ಒಂದು 3 ಕಿಲೋಮೀಟ್ರ್ 2 ಕಿಲೋಮೀಟ್ರ್ ಇದೆ. ಹ್ಞೂ ಇಲ್ಲಿದೆ, ಮುಂಚೆ ಇರಲಿಲ್ಲ. ಸೊ ನೋಡಿ ಫುಲ್ ಇಂಪ್ರೂವ್ಮೆಂಟ್ ಆಗಿಬಿಟ್ಟಿದೆ. ಪಾರ್ಕಿಂಗಿಗೆ ಜಾಗ ಆಗಿದೆ, ವಾಶ್ರೂಮ್ ಮಾಡಿದ್ದಾರೆ. 2ರಿಂದ 3 ಕಿಲೋಮೀಟ್ರ್ ಆಫ್ ರೋಡ್. ಗಾಡಿ ಟೈರೆಲ್ಲ ನೋಡಿ ಹೆಂಗಾಗಿದೆ, ಫುಲ್ ಕೆಂಪು ಮಣ್ಣಾಯಿತು. ಇದೆಲ್ಲ ಅಂಗಡಿ ಇರಲಿಲ್ಲ ನಾವು ಮುಂಚೆ ಬರಬೇಕಾದ್ರೆ. ಅದೊಂದೇ ಚೆಕ್ ಪೋಸ್ಟ್ ಒಂದಿತ್ತು ಟಿಕೆಟ್ ತೊಗೊಳೋದಕ್ಕೆ, ಟಿಕೆಟ್ ಕೌಂಟ್ರು. ನೋಡಿ ಎಷ್ಟು ಗಾಡಿಗಳು ಹಾಕಿದ್ದಾರೆ. ಸಮ್ಮರ್ ಮುಗೀತಿದೆ ಅನ್ನೋ ಟೈಮಲ್ಲಿ ಜನ ಜಾಸ್ತಿ. ನಾನು ಹೇಳ್ದಂಗೆ ರೈನಿ ಸೀಸನಲ್ಲೆಲ್ಲ ಬಿಡೋದಿಲ್ಲ. ಸೊ ಸೀದಾ ಈಗ ಟಿಕೆಟ್ ತೊಗೊಂಡು 1.5 ಕಿಲೋಮೀಟ್ರ್ ಟ್ರೆಕ್ ಮಾಡಬೇಕು. ಫೈನಲಿ ಟ್ರೆಕ್ಕಿಂಗ್ ಸ್ಟಾರ್ಟೆಡ್. ಬಂದು ಎಲ್ಲ ಟಿಕೆಟ್ ಎಲ್ಲ ತೊಗೊಂಡು ಟ್ರೆಕ್ಕಿಂಗ್ ಸ್ಟಾರ್ಟ್ ಮಾಡಿದ್ವಿ. ನೋಡಿ ಇಲ್ಲಿಂದ 1.5 ಕಿಲೋಮೀಟ್ರು. ತುಂಬ ಟಫ್ ಅನ್ನೋ ಥರ ಎಲ್ಲ ಏನಿಲ್ಲ ಇದು. ಓಕೆ ಬೇರೆದಕ್ಕೆಲ್ಲ ಕಂಪೇರ್ ಮಾಡಿದ್ರೆ. ಬಟ್ ತುಂಬ ದಿನ ಆಗ್ಬಿಟ್ಟಿದೆ, ಮರ್ತೋಗ್ಬಿಟ್ಟಿದೆ ಹೆಂಗಿತ್ತು ಏನು ಅಂತ. ನೋಡೋಣ ಇವತ್ತು ಹೆಂಗೆ ಅನಿಸುತ್ತೆ ಸಿಚುವೇಶನ್ ಅಂತ. ನೋಡಿ ಸೆಕೆ ತಡ್ಕೊಳಕ್ಕಾಗದೆ ಮುಖ ತೊಳ್ಕೊತ ಇದ್ದಾರೆ ನಮ್ಮ ಅಶೋಕ. ನೋಡಿ ಇವ್ರಿಗೆ ಮಾತ್ರ ಜ್ಯೂಸ್ ಬಾಟ್ಲು, ಸ್ನ್ಯಾಕ್ಸು ಎಲ್ಲ ಕೊಟ್ಕಳ್ಸಿದ್ರೆ ಮತ್ತೆ ತಗೊಂಡೋಗ್ತೀವಿ ವಾಪಸ್ಸು ಅಂತಂದು. ಸೊ ಏನು ಗೊತ್ತಾ ಕಾಮಿಡಿ, ಇಲ್ಲಿ ಯೂಶ್ವಲಿ ಕುಳ್ಳು ತೀರ್ಥ ಬಂದವ್ರಿಗೆ ಗೊತ್ತಿರುತ್ತೆ. ಅಲ್ಲಿ ಟಿಕೆಟ್ ಕೌಂಟ್ರಲ್ಲಿ ಚೆಕ್ ಮಾಡ್ದಲೇ ಕಳಿಸಲ್ಲ. ಪ್ಲಾಸ್ಟಿಕ್ ಎಲ್ಲ ಹಾಕಿ ಹಾಳು ಮಾಡ್ತಾರೆ ಅಂದ್ಬಿಟ್ಟು ಪ್ಲಾಸ್ಟಿಕ್ ವಾಟರ್ ಬಾಟಲ್ಸ್, ಏನೇ ಪ್ಲಾಸ್ಟಿಕ್ ಐಟಮ್ಸ್ ಏನೇ ಇದ್ರು, ಚಿಪ್ಸು ಲೇಸು ಏನೂ ತರಂಗಿಲ್ಲ. ನಮಗೆ ಚೆಕ್ ಮಾಡಲಿಲ್ಲ, ಹಂಗೆ ಕಳಿಸಿದ್ರು. ಸೊ ಅದಕ್ಕೆ ಹೋಗೋ ಬರೋರಲ್ಲ ಇವ್ರಿಗೆ ಮಾತ್ರ ಬಿಟ್ಟಿದ್ದಾರೆ ಅಂತಿದೆ. ನಾನು ಸ್ವೆಟ್ ಆಗಿರೋದು ಕಾಣಿಸ್ತಾ ಇದೆಯಾ? ಇನ್ನೂ ನಡ್ಕೊಂಡು ಹೋಗ್ಬೇಕಾದ್ರೆ ಹಿಂಗೆ ಅಲ್ಲಿ ರೀಚ್ ಆಗೋಷ್ಟ್ರಲ್ಲಿ ಹೆಂಗಾಗಿರ್ತೀವೋ ಗೊತ್ತಿಲ್ಲ. ಕೈಯಲ್ಲಿ ಟವಲ್ ಇಟ್ಕೊಂಡು ಒರ್ಸ್ಕೊಂಡು ಬರ್ತೇನೆ. ನಾನು ಕೈಯಲ್ಲಿ ತಿಂಡಿ ತೀರ್ಥಗಳು ಇಟ್ಕೊಂಡಿದ್ದೀನಿ. ಆ್ಯಕ್ಚುಲಿ ತಗೊಂಡೋಗಕ್ಕೆ ಬಿಡ್ತಾರೆ. ಯಾವ ಥರ ಸಿಚುವೇಷನಲ್ಲಿ ಅಂದರೆ ಮುಂಚೆ ಎಲ್ಲ ಹೆಂಗಿತ್ತು, ಎಷ್ಟು ತಗೊಂಡೋಗ್ತೀವಿ ಅಷ್ಟು ಚೆಕ್ ಮಾಡಿ ರಿಟರ್ನ್ ಅಷ್ಟು ಕವರೆಲ್ಲ ವಾಪಸ್ ತರಬೇಕು ಆ ಥರ. ಸೊ ಈಗ ಸೇಮ್ ಕೆಲಸ ನಾವು ಮಾಡ್ತೀವಿ. ಸಿಕ್ಕಾಪಟ್ಟೆ ಜನ ಬಂದಿದ್ದಾರೆ ಹೊರಗಡೆ. ನಾನು ಕಾರು ಬೈಕೆಲ್ಲ ತೋರಿಸ್ನಲ್ಲ, ಅವರು ಇಲ್ಲಿಂದ ಹೋಗ್ಬೇಕಾದ್ರೆ ಸ್ವೆಟ್ ಆಗೋದಿರಲಿ, ಸ್ನಾನ ಮಾಡ್ಕೊಂಡು ರಿಟರ್ನ್ ಬರಬೇಕಾದ್ರೂ ಸ್ವೆಟ್ ಆಗ್ತಿದ್ದಾರೆ. ಈ ಸೀಸನಿಗೆ ಅಷ್ಟೇ, ಸಮ್ಮರ್ ಸೀಸನಿಗೆ. ಬಟ್ ನೀರು ಆಲ್ಮೋಸ್ಟ್ ನಾವು ನೋಡ್ದಂಗೆ ಒಳಗಡೆ ಸ್ವಲ್ಪ ಕೋಲ್ಡ್ ಇರುತ್ತೆ. ಸೊ ಬಿದ್ದರೆ ತಣ್ಣಗಾಗುತ್ತೆ. ಬಟ್ ಪ್ಲೇಸ್ ನೋಡಿ
ಎಷ್ಟು ಸೈಕಾಗಿದೆ. ಪ್ಲೇಸ್ ಬಗ್ಗೆ ಎರಡು ಮಾತಾಡೋಂಗಿಲ್ಲ. ಫುಲ್ಲು ಫಾರೆಸ್ಟ್ ರೂಟು. ತುಂಬ ಟಫ್ ಏನಿಲ್ಲ ಇದು. ಏನು ಹಾಂ ಈಟ್ ಇರಲ್ಲ, ಮೀಡಿಯಮ್ ಆಗಿರತ್ತೆ. ಇಲ್ಲಿ ಅಷ್ಟಿರಲ್ಲ. ಆರಾಮಾಗಿ ನಿಧಾನಕ್ಕೆ ಹೋದರೆ ಅಂತ ಏನು ಸುಸ್ತಾಗಲ್ಲ. ಆ್ಯಕ್ಚುಲಿ ಟ್ರೆಕ್ಕಿಂಗಲ್ಲಿ ನೀವು ಅಬ್ಸರ್ವ್ ಮಾಡಿದರೆ ಮಾತಾಡ್ಕೊಂಡು ಹೋಗುವಾಗ ತುಂಬ ಸುಸ್ತಾಗತ್ತೆ, ಮಾತಾಡ್ಕೊಂಡು ಹತ್ತಕ್ಕಾಗಲ್ಲ. ಈ ಥರ ಮೆಟ್ಲು ಥರ ಇದ್ರೇ ರೋದನೆ ಅಷ್ಟೇ. ಇಲ್ಲ ಅಂತಂದರೆ ಆರಾಮಾಗಿ ಹೋಗ್ಬೋದು. ಒಂದು ಪಕ್ಷ ಇದ್ಬೇಕಾದ್ರೆ ಹತ್ಬೋದು, ಮೆಟ್ಲು ಥರ ಮಾತ್ರ ಹತ್ತಕ್ಕಾಗಲ್ಲ. ಸೊ ಫೈನಲಿ ಆಫ್ಟರ್ ಫ್ಯೂ ಮಿನಿಟ್ಸ್ ಆಫ್ ಟ್ರೆಕ್ಕಿಂಗ್ ರೀಚ್ ಆದ್ವಿ ನೋಡಿ ಕೂಡ್ಲು ತೀರ್ಥ. ಸಮ್ಮರಲ್ಲಿ ಕೂಡ ಎಷ್ಟಿದೆ ನಿಮಗೆ ಸೌಂಡ್ ಕೇಳಿಸ್ತಾ ಇರ್ಬೋದು. ಅವರೆಲ್ಲ ಕೂಕೊಂತಾರೆ, ಕ್ರೌಡ್ ಇದೆ ಅಂತ ಹೇಳಿದ್ನಲ್ಲ. ಆಲ್ರೆಡಿ ಅರ್ಧದಷ್ಟು ಜನ ಖಾಲಿ ಆದರು, ಇನ್ನು ಅರ್ಧದಷ್ಟು ಜನ ಇಲ್ಲೇ ಇದ್ದಾರೆ. ಫಾಲ್ಸ್ ನಿಯರ್ ಬರೋಷ್ಟ್ರೊಳಗೆ ಯಾವ ಲೆವೆಲಿಗೆ ಬೇವ್ತಿದ್ದೀವಿ ಅಂತ ಒಂದು ಕೈ ನೋಡಿ ಮುಖ ಒರೆಸ್ಕೊಂಡ. ಆಲ್ರೆಡಿ ಸ್ನಾನ ಮಾಡಿ ಈಗ ಎದ್ದಿರೋರ್ತಾರೆ ಇದ್ದೀವಿ, ಇಷ್ಟು ಬೇವ್ತಿದ್ದೀವಿ. ಅಂದರೆ ನಮ್ದು ಏನಾಯ್ತು ಅಂದರೆ ಎಲ್ಲೂ ಬ್ರೇಕ್ ಇಲ್ಲ, ಕಂಟಿನ್ಯೂಸ್ ಸುತ್ತಾಡಿದ್ದಕ್ಕೆ ಈ ಥರ ಆಗಿದ್ದೀವಿ. ಫಾಲ್ಸ್ ಇವು ತೋರಿಸ್ತೀನಿ ನೋಡಿ. ಸೊ ದಿಸ್ ಈಸ್ ಕೂಡ್ಲು ತೀರ್ಥ ಫಾಲ್ಸ್. ಸಮ್ಮರಲ್ಲಿ ಕೂಡ ಇದೊಂದು ಮಧ್ಯ ಪ್ಲೇಸಲ್ಲಿ ಹಿಂಗೆ ಬರ್ತಾ ಇರತ್ತೆ. ಇಷ್ಟು ದೊಡ್ಡದಾಗಿ ಬರ್ತಿದೆ ಇವಾಗ. ಅದು ನಿಮಗೆ ವೈಡ್ ಆ್ಯಂಗಲಲ್ಲಿ ತೋರಿಸಿದ್ದು. ಇದು ನೋಡಿ ಕ್ರೌಡ್ ಇದ್ರು, ಇವಾಗಿರೋರು ಇಷ್ಟು ಜನ, ಇಲ್ಲೊಂದಿಷ್ಟು ಜನ, ಇಲ್ಲೊಂದಿಷ್ಟು ಜನ ಇದ್ದಾರೆ. ಎಲ್ಲ ಜಾಗ ಖಾಲಿ ಮಾಡ್ತಾರೆ. ಈಗ ನಾವು ಇಳಿತೀವಿ. ನಾವು ಸ್ಪಾಟ್ ಹುಡುಕ್ತಿದ್ದೀವಿ. ನಮ್ಮ ಅಶೋಕ ಆ ಕಡೆ ಹೋದ, ಆ ಸೈಡ್ ಹೋಗೋಣ. ಅಲ್ಲಿ ಎಡ್ಜಲ್ಲಿ ಹೋದರೆ ನೀರು ಹತ್ರ ಹೋಗಿ ಆಟ ಆಡ್ಬೋದು. ಎಕ್ಸಾಸ್ಟ್ ಆಗಿದ್ದೀವಿ, ಸ್ವಲ್ಪ ಮೈ ಮೇಲೆ ನೀರು ಬೀಳ್ತಿದ್ದಂಗೆ ಫುಲ್ ಎನರ್ಜಿ ಮತ್ತೆ ಬರುತ್ತೆ. ಇಷ್ಟಿದ್ರೆ ಸಾಕಲ್ವಾ ಸಮ್ಮರಿಗೆ, ಆರಾಮಾಗಿ ಸ್ನಾನ ಮಾಡ್ಬೋದು. ಸೊ ಇಲ್ಲಿ ಮೀನು ತೋರಿಸ್ತೀನಿ ನೋಡಿ, ಎಷ್ಟೊಂದು ಮೀನುಗಳಿದೆ. ನಮ್ಮ ಅಶೋಕ ಆಲ್ರೆಡಿ ಅಲ್ಲಿ ಹೋಗ್ಬಿಟ್ಟ. ಸೊ ನೋಡಿ ಇವಾಗ ಫೋರ್ಸು ಸ್ವಲ್ಪ ಜಾಸ್ತಿ ಆಯಿತು. ಸೊ ಆ್ಯಕ್ಚುಲಾಗಿ ಹತ್ರದಿಂದ ನೋಡೋಕೆ ಈ ಥರ ಇರೋದು. ಹೆವಿ ಜೋರಾಗಿ ಬೀಳತ್ತೆ ತಲೆ ಮೇಲೆ, ಉಸಿರು ಕಡ್ದಂಗೆ ಆಗುತ್ತೆ. ಬಟ್ ಆಟ ಆಡೋದಕ್ಕೆ ಮಾತ್ರ ನೀರಲ್ಲಿ ಎಂಜಾಯ್ ಮಾಡೋದಕ್ಕೆ ಸಖತ್ತಾಗಿದೆ. ಯಾರ್ಯಾರಿಗೆ ಸ್ವಿಮ್ ಬರಲ್ಲ ಅವರು ಇವಾಗ ಆಟ ಆಡ್ಬೋದು, ಆ ಥರ ಇದೆ. ಸೊ ಸಮ್ಮರಲ್ಲಿ ಕೂಡ ಈ ಥರ ಒಂದು ಲೆವೆಲಿಗೆ ವಾಟರ್ ಫ್ಲೋ ಇದ್ದು ಆರಾಮಾಗಿ ಆಟ ಆಡೋಕ್ಕಿರೋ ಒಳ್ಳೆ ಸ್ಪಾಟ್ ಅಂತಂದರೆ ಇದೇ ಕೂಡ್ಲು ತೀರ್ಥ. ಇಷ್ಟೊತ್ತು ನೀರಲ್ಲಿ ಆಟ ಆಡಿದ್ವಿ ನಾನು ನಮ್ಮ ಅಶೋಕ. ನೋಡೋಕ್ಕೆ ವೀಡಿಯೋದಲ್ಲಿ ಈ ಥರ ಕಾಣಿಸ್ತಿರ್ಬೋದು ಚಿಕ್ಕದಾಗಿ, ಹೆವಿ ಫೋರ್ಸ್ ಇದೆ. ಅಲ್ಲೋಗಿ ನಿಂತ್ಕೊಂಡ್ರೆ ಸೈಕಾಗಿದೆ. ಇಲ್ಲಿ ನೋಡಿ, ಇಲ್ಲಿ ಬೆಳ್ಳಿಗೆ ಬಿಳಿಸ್ಕೊಂಡ್ಬಿಟ್ಟಿದೆ. ಹಿಂಗೆ ನೋಡಿ ಅಶೋಕ ಬ್ರೌನಿ ಆಗಿಬಿಟ್ಟಿದ್ದಾನೆ ಪೂರ್ತಿ. ಹಿಂಗೆ ಬರ್ತಿರೋದು ಒಂದೇ ಸರಿ ಜಾಸ್ತಿ ಬರುತ್ತೆ ಫೋರ್ಸು. ಮಧ್ಯದಲ್ಲಿ ನಿಂತ್ಕೊಂಡು ತಲೆ ಹಿಡ್ಕೊಳ್ಳೋದಕ್ಕಾಗಲ್ಲ, ಉಸಿರು ಕಡ್ದಂಗೆ ಆಗುತ್ತೆ. ನಾವು ಎಕ್ಸ್ಪೆಕ್ಟ್ ಮಾಡೋದು ಈ ಥರ. ಈಗ ಯಾರಿಲ್ಲ ನೋಡಿ, ಎಲ್ಲ ಖಾಲಿ ಆದರು. ಆರಾಮಾಗಿ ಸ್ವಲ್ಪ ಬಿಸಿಲು ಇದೆ, ಲೈಟಾಗೆ ಪೀಸಾಗಿದೆ. ಇಡೀ ಕೂಡ್ಲು ತೀರ್ಥನೇ ಖಾಲಿ ಮಾಡಿಸಿ ಹೋದರು. ಟೈಮ್ ಈಗ 4:45, 5 ಗಂಟೆ ಆಗ್ತಾ ಬಂತು. ಲಾಸ್ಟಿಗೆ ಒಬ್ಬರು ಸೆಕ್ಯೂರಿಟಿ ಕಳಿಸ್ತಾರೆ ಪ್ಲಾಸ್ಟಿಕ್ ಎಲ್ಲ ಹಾಯ್ಕೊಂಡು ಹೋಗೋದಕ್ಕೆ. ಅವರೆಲ್ಲ ಬಂದು ಪ್ಲಾಸ್ಟಿಕ್ ಎಲ್ಲ ಹಾಯ್ಕೊಂಡು ಹೋದರು. ನಮ್ಮನ್ನು ಹಂಗೆ ಬನ್ನಿ ಅಂತ ಹೇಳಿದ್ರು. ಸೊ ಲೇಟಾಗಿ ಬಂದಿದ್ದಕ್ಕೆ ಇಷ್ಟೊತ್ತವರೆಗೂ ಬಿಟ್ಟರು ನಮ್ಮನ್ನ. ಬಾಯ್ ಕೂಡ್ಲು ತೀರ್ಥ. ಲಾಸ್ಟ್ ಇನ್ನೊಂದ್ಸರಿ ನೋಡ್ಕೊಬಿಡಿ ಈ ಬ್ಯೂಟಿಫುಲ್ ಫಾಲ್ಸ್ನ. ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ ಇಷ್ಟೊತ್ತು. ಇರೋ ಶೆಕೆ ಎಲ್ಲ ಹೊರಟೋಯ್ತು. ಈಗ ಚಳಿ ಫೀಲ್ ಆಗ್ತಿದೆ. ಸ್ವಲ್ಪ ನೀರು ತುಂಬ್ಕೊಂಡು ಹೋಗ್ತಿದ್ದೀವಿ ಇಲ್ಲಿಂದ. ತಣ್ಣಗೆ ಚೆನ್ನಾಗಿದೆ. ಆ ಚಿಕ್ಕ ಬಾಟ್ಲಲ್ಲಿ ನಾವೇನೇನು ಪ್ಲಾಸ್ಟಿಕ್ ತಂದಿದ್ವಿ ಹಂಗೆ ವಾಪಸ್ ತೊಗೊಂಡು ಹೋಗ್ತಾ ಇದ್ದೀವಿ. ಸೊ ಇಲ್ಲಿ ಬಂದವರು ಸೇಮ್ ಟು ಸೇಮ್ ಫಾಲೋ ಮಾಡಿ. ಸ್ನಾನ ಮಾಡಾದ್ಮೇಲೆ ಫುಲ್ಲು ಫ್ರೆಶ್ ಆಗಿಬಿಟ್ಟಿದ್ದೀವಿ. ಎಷ್ಟು ರಿಫ್ರೆಶ್ ಆಗಿದ್ದೀವಿ ಅಂತಂದರೆ ಇನ್ನೂ ಒಂದು ಯಾವ್ದಾದ್ರು ಟ್ರೆಕ್ಕಿಂಗು ಮಾಡಿ ಅಂತಂದ್ರೂ ಮಾಡ್ತೀವಿ, ಅಷ್ಟು ಎನರ್ಜಿ ಬಂದಿದೆ ಇವಾಗ. ನನಗೆ ಕೆಲವರು ಫಾಲ್ಸ್ ಬಗ್ಗೆ ಕೇಳಿದಾಗ ಒಳ್ಳೆ ಫಾಲ್ಸ್ ಬೇಕು, ತುಂಬ ಚೆನ್ನಾಗಿರಬೇಕು, ತುಂಬ ಹೊತ್ತು ನೀರೆಲ್ಲ ಆಟ ಆಡ್ಕೊಂಬರ್ಬೇಕು,
ಅಂತ ಕೇಳಿದಾಗ ನಾನು ಫಸ್ಟ್ ಸಜೆಸ್ಟ್ ಮಾಡೋ ಫಾಲ್ಸೇ ಇದು ಮುಂಚೆಯಿಂದ. ಈಗ ಕೆಲವೊಂದು ಲಿಸ್ಟ್ಗಳಲ್ಲಿ ಆ್ಯಡ್ ಆಗಿದೆ. ಮರ ನೋಡಿ ಎಷ್ಟು ದೊಡ್ಡದಾಗಿದೆ. ಇದನ್ನ ನಾನು ವೈಡ್ ಆ್ಯಂಗಲಲ್ಲಿ ತೋರಿಸ್ತಿರೋದು. ಸಖತ್ ದೊಡ್ಡದಾಗಿದೆ. ಬಟ್ ಮರನೂ ನೆಮ್ಮದಿ ಆಗಿರಕ್ಕೆ ಬಿಟ್ಟಿಲ್ಲ. ಬರೀ ಪ್ರೇಮಿಗಳೇ ಕೆತ್ತನೆ ಮಾಡಿಬಿಟ್ಟಾರೆ ನೋಡಿ. ಇಲ್ಲಿ ಬರೀ ಅವ್ರದ್ದೇ ಇದೆ ಎಲ್ಲ ಕಿತ್ತಿರೋದು. ಮರ ತುಂಬ ಆ ಹೈಟ್ವರೆಗೂ ಕಿತ್ತಿದ್ದಾರೆ. ಅದು ಯಾರು ಅಲ್ಲಿವರೆಗೂ ಅಷ್ಟು ಹೈಟಿಗೆ ಹೋಗಿ ಏನು ಮಗದ ಮೇಲೆ ಕುತ್ಕೊಂಡು ಕಿತ್ತಿದ್ರು ಏನೋ ಗೊತ್ತಿಲ್ಲ. ಸಖತ್ತಾಗಿದೆ ಮರ. ಇಡೀ ಕೂಡಲು ತೀರ್ಥ ಖಾಲಿ ಹೊಡಿತಾ ಇದೆ. ಎಲ್ಲರೂ ವೆಹಿಕಲ್ಸ್ ಎಲ್ಲ ಖಾಲಿಯಾಗಿ ಟಿಕೆಟ್ ಕೌಂಟ್ರಲ್ಲಿ ಇರೋ ಇಷ್ಟೊತ್ತು ತನಕ ನಮ್ಮ ಜೊತೆ ಕಷ್ಟ ಸುಖ ಮಾತಾಡ್ದ ಸ್ವಲ್ಪ ಹೊತ್ತು. ಯಾಕೆ ಲೇಟಾಗಿ ಬಂದ್ರಿ ಏನು ಅಂತ ನಾವು ಸ್ವಲ್ಪ ನಮ್ಮ ಕಷ್ಟ ಸುಖನೇ ಹೇಳಿ ಅವನನ್ನು ಕಳಿಸಿ ಈಗ ನಾವು ರಿಟರ್ನ್ ಹೋಗ್ತಾ ಇದ್ದೀವಿ. ಆದರೂ ಈ ಥರ ಪ್ಲೇಸ್ಗಳಲ್ಲಿ ಸ್ವಲ್ಪ ಗಾಂಚಲಿ ಮಾಡ್ತಾರೆ. ನಾವು ಹೊರಗಡೆಯಿಂದ ಬಂದಿರ್ತೀವಿ, ಏನೋ ಡಿಪಾರ್ಟ್ಮೆಂಟಲ್ಲಿ ಇರ್ತಾರಲ್ಲ ನೋಡ್ಕೊತಾರೆ ಅಂತ ಹೋಗ್ಲಿ ಪಾಪ ಅಂತ ಸುಮ್ಮನೆ ಇರ್ತೀವಿ. ಅದನ್ನ ಅವರು ಮಿಸ್ಯೂಸ್ ಮಾಡ್ಕೊಳಕ್ಕೆ ಬರ್ತಾರೆ. ಯಾರು ಬಲಿಕ ಬಕ್ರಗಳು ಸಿಕ್ಬಿಟ್ರೆ ಚೆನ್ನಾಗಿ ಬಕ್ರ ಮಾಡಿಬಿಡ್ತಾರೆ. ಚುರುಕಿರ್ಬೇಕು ಇರೋ ಹತ್ರ ಎಲ್ಲ. ನಾನು ನಮ್ಮ ಅಶೋಕ್ ಕುಮಾರ್ ಒಳ್ಳೆ ಮಡ್ಕ ಸೋಡಾ ಕುಡಿತಿದ್ದೀವಿ ಅಲ್ಲಿಂದ ಹೊರಗಡೆ ಬಂದು. ಇಲ್ಲಿ ಎಂಟ್ರೆನ್ಸಲ್ಲಿ ಕೂಡ್ಲು ತೀರ್ಥ ಎಂಟ್ರೆನ್ಸಲ್ಲಿ ಕಷ್ಟ ಸುಖ ಮಾತಾಡಿ ಯಾರ ಜೊತೆ? ಫಾರೆಸ್ಟ್ ಆಫೀಸರ್ ಅಲ್ಲ ಅವನು, ಟಿಕೆಟ್ ಕಲೆಕ್ಟ್ರ್ ಜೊತೆ ಒಳ್ಳೆ ಮಸಾಲ ಸೋಡಾ ಕುಡ್ಕೊಂಡು ಫೈನಲಿ ಇಲ್ಲಿಂದ ಹೊರಟ್ವಿ. ಜಾಗ ನೋಡಿ ಏನು ಪೀಸ್ ಆಗಿದೆ. ನೋಡಿ ಸರ್, ಸ್ವಲ್ಪ ಸೈಡ್ ತೆಗಿತೀರಾ? ಜನ ಜಗಮಗ ಎಲ್ಲ ರೇಡಿಯೋಸು ಬಂದಿದ್ದಾರೆ ನೋಡಿ ಸನ್ಸೆಟ್ ನೋಡೋದಕ್ಕೆ. ಸೊ ನಾವು ನೋಡ್ಕೊಂಡು ಹೋಗೋಣ. ಸ್ಪೆಂಟ್ ಡೇ ವೆಲ್. ಈವ್ನಿಂಗ್ ಈಗ ಕತ್ಲಾಯಿತು. ಹೋಟೆಲ್ ದ್ವಾರಕಾ ನೋಡಿ ಹೆಂಗಾಗಿದೆ ಅವಾಗ. ಪೂರ್ತಿ ಈ ಕಡೆ ಬೋರ್ಡೆಲ್ಲ ಚೇಂಜ್ ಮಾಡಿದ್ದಾರೆ. ಫ್ರಂಟಲ್ಲೆಲ್ಲ ಇದೆಲ್ಲ ಕನ್ಸ್ಟ್ರಕ್ಷನ್, ಈಗ ರ್ಯಾಕ್ಸ್ ಹಾಕಿದ್ದಾರೆ. ಕಂಡಿಡಿಯೋಕ್ಕೆ ಆಗಲ್ಲ. ಹೋಗಿ ಮತ್ತೆ ತಿರುಗಿಸ್ಕೊಂಡ್ಬಂದ್ವಿ. ಅಲ್ಲಿ ಇಲ್ಲಿ ಸುತ್ತಾಡಿ ಕೊನೆಗೂ ಹೋಟೆಲ್ ದ್ವಾರಕಾಗೆ ಬರೋ ಥರ ಆಯಿತು ರಿಟರ್ನ್ ಶಿವಮೊಗ್ಗ ಹೋಗ್ಬೇಕಾದ್ರೆ. ಆ್ಯಂಡ್ ಒನ್ ಥಿಂಗ್ ಇವತ್ತು ಮಿಸ್ ಮಾಡಿದ್ದು ಅಂತಂದರೆ ಭಟ್ರು ಹೋಟ್ಲು. ಎಬ್ರಿಲಿ ಭಟ್ರು ಹೋಟ್ಲು ಹೋಗ್ಬೇಕು ಅಂತ ಅಂದ್ಕೊಂಡು ನೆಕ್ಸ್ಟ್ ಹೋಗೋಣ. ಆ್ಯಂಡ್ ಇವತ್ತಿಂದ ಟಾರ್ಗೆಟ್ ಸಿಕ್ಕಿದ್ ಫಾಲ್ಸ್. ಆ ಫಾಲ್ಸ್, ಈ ಫಾಲ್ಸ್, ಫೇಮಸ್ ಫಾಲ್ಸ್ ನೋ, ಸಿಕ್ಕಿದ್ ಫಾಲ್ಸ್. ನೀರು ಸ್ವಲ್ಪ ಕೋಲ್ಡ್ ಆಗಿರ್ಬೇಕಷ್ಟೇ. ಅದರೊಳಗೆ ನಾನು ಸ್ವಲ್ಪ ಬೇಗ ಸ್ವಿಮ್ಮಿಂಗ್ ಕಲಿಬೇಕು ಫಸ್ಟು. ಎಲ್ಲ ಅಡ್ವೆಂಚರ್ ಆಕ್ಟಿವಿಟೀಸ್ ಮಾಡೋಕ್ಕೆ ಚೆನ್ನಾಗಿರುತ್ತೆ. ಸದ್ಯಕ್ಕೆ ಈಗ 2 ಮಸಾಲೆ ದೋಸೆ ಹೇಳಿದೀವಿ, ಮತ್ತೆ ನಂತರ ಸಿಗ್ತೀವಿ. ಮಸಾಲೆ ದೋಸೆ ಎಲ್ಲ ತಿನ್ಕೊಂಡು ತೀರ್ಥಹಳ್ಳಿ ಹತ್ರ ಇಲ್ಲೊಂದು ಪೆಟ್ರೋಲ್ ಬಂಕ್ ಹತ್ರ ನೋಡಿ. ಅಂದರೆ ಬೆಳಿಗ್ಗೆಯಿಂದ ನಾನ್ ಸ್ಟಾಪ್ ಕಂಟಿನ್ಯೂಸ್ ಆಗಿ ರೈಡ್ ಮಾಡಿದ್ದು. ಬ್ರೇಕ್ ಹಾಕಿದ್ರು ಅಲ್ಲಿ ಇಲ್ಲಿ ಒಂದು 5 ನಿಮಿಷ 10 ನಿಮಿಷ ಮಾತ್ರ. ಅದಕ್ಕೆ ಸ್ವಲ್ಪ ಸುಸ್ತಾಗಿದೆ ಅಂತ ಅಂದ್ಬಿಟ್ಟು ಇಲ್ಲಿ ಸ್ಟಾಪ್ ಹಾಕೊಂಡಿದ್ದೀವಿ. ಇನ್ನೊಂದು 2 minutes ಅಲ್ಲಿ ಹೊರಡ್ತೀವಿ. ಹೌ ವಾಸ್ ಯುವರ್ ಡೇ ಟುಡೇ? ಬಿಸಿಲಿಗೆ ಕೋಲ್ಡ್ ವಾಟರ್ ಕುಡ್ದಂಗೆ ಆಯ್ತು ಇವತ್ತು. ಓಯ್, ಸಿಂಪಲ್ ಆಗಿ ಮುಗಿಸ್ಬಿಟ್ಟ. ಬಿಸಿಲಿಗೆ ಕೋಲ್ಡ್ ವಾಟರ್ ಕುಡ್ದಂಗೆ ಐತಂತೆ. ಜೋಮ್ಲು ಫಾಲ್ಸ್ ಅಂತ ಐತಲ್ಲ, ಅದೊಂದು ನೋಡ್ಬೇಕು. ಅದೊಂದು ಹೊಸ್ದಾಗಿ ಕೇಳಿದ್ ನಾನು, ಜೋಮ್ಲು ಫಾಲ್ಸ್ ಅಂತ. ಸುಮಾರು ದಿನದ ಹೋಗ್ಬೇಕಂತ. ಸುಮಾರು ದಿನ ಅಲ್ಲ, ವರ್ಷ ಆಯ್ತು. 1K ಹಬ್ಬಿಗೆ ಲಾಸ್ಟ್ ಇಯರ್ ಇಂದ ಹೋಗ್ಬೇಕಂತ ಅನ್ಕೊಂತಿದ್ವಿ. 4 kilometers ಟ್ರೆಕ್ ಮಾಡ್ಬೇಕು. ಅದಕ್ಕೊಂದು ಹೋಗ್ಬೇಕು. ಅದಕ್ಕೆ ನಾನೇನ್ ಹೇಳ್ದೆ ಅಂದ್ರೆ, ಒಬ್ರು ಇಬ್ರು ಎಲ್ಲ ಅಲ್ಲಿಗೆ ಹೋಗೋದ್ ಬೇಡ, ಎಲ್ರಿಗೂ ಹುಡುಗರಿಗೆ ಟೈಮ್ ಆದಾಗ ನಮ್ಮ ಬಾಯ್ಸಿಗೆಲ್ಲ ಎಲ್ರು ಗಾಡಿ ಹಾಕೊಂಡು ಹೋಗೋಣ. ಚೆನ್ನಾಗಿದೆ. ಎಲ್ಲೂ ಒಳಗಡೆ ಎಲ್ಲ ಒಂದು ಸ್ವಲ್ಪ ದೂರ ಬೈಕಲ್ಲೂ ಹೋಗ್ಬೋದು. ಆಫ್ ರೋಡಿಂಗ್ ಎಲ್ಲ ಇದೆ. ಸೊ ಐ ಹೋಪ್ ಈ ವ್ಲಾಗ್ ಚೆನ್ನಾಗಿ ಬಂದಿದೆ ಅಂತ. ಚೆನ್ನಾಗಿತ್ತು ನಮ್ದು ಹೋಲ್ ಡೇ ಇವತ್ತು ಎಲ್ಲ ಸುತ್ತಾಡಿದ್ದು. ಮತ್ತೆ ಸಿಗೋಣ ನೆಕ್ಸ್ಟ್ ವ್ಲಾಗಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.